ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ನಿಮಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ಗೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳನ್ನ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೇನೆ. ಮೊದಲಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ವೆಬ್ಸೈಟ್ನಲ್ಲಿ ಸೈನ್ ಅಪ್ ಬಾರ್ ಕ್ರಿಯೇಟ್ ಅಕೌಂಟ್ ಅಂತ ಏನೊಂದು ಆಪ್ಷನ್ ಶೋ ಆಗ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಂತರ ಈ ರೀತಿ ಒಂದು KYC ಸರ್ವಿಸ್ ಅಂತ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಯಾರಿರ್ತಾರೆ ಸಿಬ್ಬಂದಿ ಅಥವಾ ನೌಕರರ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಒಂದು ಡಿಕ್ಲರೇಷನ್ ಕೇಳುತ್ತೆ, ಅದ್ರ ಮೇಲೆ ಟಿಕ್ ಮಾಡಬೇಕಾಗುತ್ತೆ. ನಂತರ ಬಾಟಮ್ ಅಲ್ಲಿ OTP ಅಂತ ಆಪ್ಷನ್ ಶೋ ಆಗ್ತಾ ಇದೆ. ಓಕೆ, OTP ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಜನರೇಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ OTP ಏನಿದೆ ಸಿಬ್ಬಂದಿಗಳ ರಿಜಿಸ್ಟ್ರೇಷನ್ ನಂಬರ್ಗೆ OTP ಸೆಂಡ್ ಆಗುತ್ತೆ. ಇವಾಗ ಆಧಾರ್ ಕಾರ್ಡ್ ಯಾವ ನಂಬರ್ ರಿಜಿಸ್ಟರ್ ಆಗಿದೆ ನಂಬರ್ಗೆ ಸೆಂಡ್ ಆಗುತ್ತೆ. ಸೊ ನಾವು ಆ ನಂಬರಿಂದ ಈಗ 6 ಡಿಜಿಟ್ OTP ಏನಿದೆ ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ನಾನೀಗ OTPನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಈ ರೀತಿ ಒಂದು ಪೇಜು ಓಪನ್ ಆಗ್ತಾ ಇದೆ. ಓಕೆ, ನಮ್ದು ಏನಿದೆ ಈಗ ಆಧಾರ್ KYC ಇಲ್ಲಿ ಏನೇನು ಹೆಸರು, ನೇಮು, ಅಡ್ರೆಸ್ ಏನಿದೆ ಅದೇ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ಸೊ ಅದರಲ್ಲೂ ಏನಾದ್ರು ನೀವು ಸಣ್ಣ ಪುಟ್ಟ ವೇರಿಯೇಷನ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಅದನ್ನ ಚೇಂಜಸ್ ಮಾಡ್ಕೋಬೋದಾಗಿರುತ್ತೆ. ಓಕೆ, ಹಾಗೆ ಇಲ್ಲಿ ಫೋಟೋ ಜಾಗದಲ್ಲಿ ಆಧಾರ್ ಕಾರ್ಡ್ ಏನಿದೆ ಅದೇ ಫೋಟೋ ಕೂಡ ಇಲ್ಲಿಗೆ ಫೆಚ್ ಆಗಿರುತ್ತೆ. ಒಂದ್ಸಲ ಅದೆಲ್ಲನೂ ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದೇ ಥರ ಪಿನ್ ನಂಬರು, ಸ್ಟೇಟು, ಡಿಸ್ಟಿಕ್ಕು, ಅಡ್ರೆಸ್ಸು ಎಲ್ಲನೂ ಕೂಡ ಚೆಕ್ ಮಾಡ್ಕೋಬೇಕು. ಹಾಗೆ ಮತ್ತೆ ಕಮ್ಯುನಿಕೇಷನ್ ಅಡ್ರೆಸ್ ಅಂತಿದೆ. ಸೊ ಅದರಲ್ಲಿ ಸೇಮ್ ಅಡ್ರೆಸ್, ಈಗ ಅಲ್ಲಿ ಇರೋಂಥ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಒಂದೇ ಅಂತ ಕೇಳ್ತಿದೆ. ಸೊ ನಮ್ದು ಎರಡು ಒಂದೇ ಆಗಿರೋದ್ರಿಂದ ನಾನು ಸೇಮ್ ಆದಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೇಮ್ ಪರ್ಮನೆಂಟ್ ಅಡ್ರೆಸ್ ಮೇಲೆ ಟಿಕ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಸೇವ್ ಅಂಡ್ ಕಂಟಿನ್ಯೂ ಅಂತ ಏನು ಆಪ್ಷನ್ ಶೋ ಆಗ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಾನು ನೆಕ್ಸ್ಟ್ ಪೇಜ್ಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಪೇಜ್ ಈ ರೀತಿ ಶೋ ಆಗ್ತಾ ಇದೆ. ಸೊ ಇದು ಪ್ರೊಫೆಷನಲ್ ಇನ್ಫಾರ್ಮೇಷನ್ ಅಂತ ಹೇಳಿ ಈ ಪೇಜ್ ಟೈಟ್ಲ್ ಇದೆ. ಸೊ ಇದರಲ್ಲಿ ವರ್ಕಿಂಗ್ ಸೆಕ್ಟರ್ ಕೇಳ್ತಾ ಇದೆ. ಸೊ ಅದರಲ್ಲಿ HRMS ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ನಂತರ ಅಡ್ಮಿನ್. ಸೊ ಅಡ್ಮಿನ್ ಅಲ್ಲಿ ನಾವು ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಡೈರೆಕ್ಟರೇಟ್ ಅಲ್ಲಿ ಬಂದು ಓಕೆ, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಸೆಕ್ರೆಟರಿ ಇಷ್ಟ ಅಂತ ಇರುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಫೀಲ್ಡ್ ಆಫೀಸ್ ಬಂದು ನಮ್ಮ ತಾಲೂಕ್ ಪಂಚಾಯತಿ ಸೆಲೆಕ್ಟ್ ಮಾಡ್ಕೊಂಡು ನಿಮ್ದು ಯಾವ ತಾಲೂಕು ಬರುತ್ತೆ ಆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಮ್ದು ಸರಗೂರು ಇರೋದ್ರಿಂದ ನಾನು ತಾಲೂಕ್ ಪಂಚಾಯತ್ ಸರಗೂರು ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಡೆಸಿಗ್ನೇಷನ್ ಕೇಳ್ತಾ ಇದೆ. ಸೊ ನಾನೀಗ ಸಿಬ್ಬಂದಿದು ಡೆಸಿಗ್ನೇಷನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ಟೈಪ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ಕೇಳ್ತಾ ಇದೆ. ಓಕೆ, ನಾನೀಗ ಟೈಪ್ ಆಫ್ ಎಂಪ್ಲಾಯ್ನ ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆ ಕಾಂಟ್ರಾಕ್ಟರ್ ಟೈಪ್ ಅಂತ ಕೇಳ್ತಾ ಇದೆ. ಸೊ ಅದರಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ವರ್ಕಿಂಗ್ ಡೇಟ್ ಕೇಳ್ತದೆ, ಯಾವಾಗಿಂದ ಸ್ಟಾರ್ಟ್ ಆಯಿತು ವರ್ಕಿಂಗ್ ಡೇಟ್ ಅಂದ್ಬಿಟ್ಟು. ಸೊ ನಿಮ್ಮ ರೆಸಲ್ಯೂಷನ್ ಡೇಟ್ನ ಎಂಟ್ರಿ ಮಾಡ್ಬೋದು. ಹಾಗೆ ಅಪಾಯಿಂಟ್ಮೆಂಟ್ ಅಥಾರಿಟಿ ಅಂತಿದೆ. ಸೊ ನಾನು ಗ್ರಾಮ ಪಂಚಾಯತ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ನಂತರ ಅಪಾಯಿಂಟ್ಮೆಂಟ್ ಲೆಟರ್ ಅಂತಿದೆ. ಸೊ ಅಲ್ಲಿ ನಮ್ಮದು ಸಾಮಾನ್ಯ ಸಭೆದು ಏನು ರೆಸಲ್ಯೂಷನ್ ಇರುತ್ತೆ ನಮ್ಮದು ಜೈನಿಂಗ್ದು, ಅದನ್ನು ನಾನೀಗ ಸ್ಕ್ಯಾನ್ ಮಾಡಿ ಅಲ್ಲಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ಯುವರ್ ಸ್ಯಾಲ್ರಿ ಲೆಸ್ ದೆನ್ 21,000 ಅಂತ ಕೇಳುತ್ತೆ. ಸೊ ನಾನು ನೋ ಅಂತ ಸೆಲೆಕ್ಟ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ.
ರೆಸಲ್ಯೂಷನ್ ಸೈಜ್ ಬಂದು 500 KB ಒಳಗಡೆ ಇರಬೇಕಾಗತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಪೇಜಲ್ಲಿ ಸೆಟ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಸೊ ನಾವು ಇದಕ್ಕೆ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಅದರಿಂದ ನಾನೀಗ ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಎರಡು ಕೂಡ ಸೇಮ್ ಇದೆ. ಹಾಗೆ ಒಂದು ಡಿಕ್ಲರೇಷನ್ ಇದೆ, ಅದನ್ನು ಕೂಡ ಟಿಕ್ ಮಾಡಿ ಈ ಸೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಈಗ ಅದು ಈ ಸೈನಿಂಗ್ ಪೇಜ್ಗೆ ಹೋಗುತ್ತೆ. ಓಕೆ, ಇಲ್ಲಿ ಈಗ ಸ್ಟಾಫ್ದು ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾನೀಗ ಅವ್ರದ್ದು ಆಧಾರ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಂತರ ಗೆಟ್ OTP ಮೇಲೆ ಕೊಡ್ತಾ ಇದ್ದೀನಿ. ಓಕೆ, ಈಗೇನು ನಮ್ಮ ಸಿಬ್ಬಂದಿದು ಏನಿತ್ತು ಅವ್ರದ್ದು ಆಧಾರ್ ರಿಜಿಸ್ಟರ್ಡ್ ಅನ್ನೋ ಮೊಬೈಲ್ ನಂಬರ್ ಏನಿರುತ್ತೆ ಅಲ್ಲಿಗೆ OTP ಸೆಂಡ್ ಆಗಿದೆ. ಸೊ ನಾನೀಗ OTPನ ಎಂಟ್ರಿ ಮಾಡಿದ್ದೀನಿ. ಓಕೆ, ನಂತರ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಈ ಸೈನ್ ಕಂಪ್ಲೀಟ್ ಆಗಿದೆ. ಸೊ ಅದೇ ರೀತಿ ದ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಿ ಆ್ಯಂಡ್ ದ ಎಂಪ್ಲಾಯ್ ID ಅಂದ್ಬಿಟ್ಟು ಒಂದು ಎಂಪ್ಲಾಯ್ ID ಕೂಡ ಶೋ ಆಗ್ತಾ ಇದೆ. ಅದನ್ನು ನಾವು ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇದು IR ಅಥಾರಿಟಿಗೆ ಅಪ್ರೂವಲ್ಗೆ ಹೋಗಿದೆ. ಸೊ ಅಪ್ರೂವಲ್ ಆಗಿ ಬಂದ ನಂತರ ನಾವು ನಮ್ಮ ಸಿಬ್ಬಂದಿದು ಏನು ಡಿಪೆಂಡೆಂಟ್ಸ್ ಇದ್ದಾರೆ ಅವ್ರದ್ದು ಕೂಡ ಎಂಟ್ರಿ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.